ಜೀವಾಮೃತ ಜೀವಾಮೃತವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಮತ್ತು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ವೃದ್ಧಿಸುವ ಅತ್ಯುತ್ತಮ ನೈಸರ್ಗಿಕ ಗೊಬ್ಬರ. ಇದನ್ನು ತಯಾರಿಸುವ ವಿಧಾನ, ನಮಗೆ ಸಾಮಗ್ರಿಗಳು ಏನೇನು ಬೇಕು ಅಂದರೆ 200 ಲೀಟರ್ ವಾಟರ್ ಅನ್ನ ತೆಗೆದುಕೊಳ್ಬೇಕು. ಜೊತೆಗೆ 10 kg ಆಕಳ ಸಗಣಿ, ಸ್ಥಳೀಯ ಅಥವಾ ನಾಟಿ ಹಸುವಿನ ಸಗಣಿ ಆದರೆ ಉತ್ತಮ. ಆಕಳ ಗಂಜಲ ಅಥವಾ ಮೂತ್ರ 5 ರಿಂದ 10 ಲೀಟರ್ ಬೇಕು. ಬೆಲ್ಲ 2 kg, ಕಪ್ಪು ಅಥವಾ ಹಳೆಯ ಬೆಲ್ಲ ಉತ್ತಮ. ದ್ವಿದಳ ಧಾನ್ಯದ ಹಿಟ್ಟು ಯಾವ್ದಾದ್ರೂ 2 kg ಹಿಟ್ಟನ್ನ ತಗೊಬೇಕು. ಕಡಲೆ ಹಿಟ್ಟಾಗಿರ್ಲಿ, ಹೆಸರು, ಅಲಸಂದೆ ಅಥವಾ ತೊಗರಿ ಯಾವ್ದಾದ್ರೂ ಓಕೆ. ಫಲವತ್ತಾದ ಮಣ್ಣು 1 ಹಿಡಿ, ಯಾವುದೇ ರಾಸಾಯನಿಕ ಬಳಸದ ಹೊಲದ ಅಥವಾ ಆಲದ ಮರದ ಕೆಳಗಿನ ಉತ್ತಮ ಮಣ್ಣು. ಸುಮಾರು 200 ಲೀಟರ್ ನೀರು. ತಯಾರಿಸುವ ವಿಧಾನ, ಒಂದು ದೊಡ್ಡ ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿಯಲ್ಲಿ 200 ಲೀಟರ್ ನೀರನ್ನ ತುಂಬಿಸಿ ಅದಕ್ಕೆ 10 kg ಸಗಣಿ, ಗಂಜಲ ಇವುಗಳನ್ನ ಹಾಕಿ ಚೆನ್ನಾಗಿ ಕಲಸಿ. ನಂತರ ಅದಕ್ಕೆ ಬೆಲ್ಲ ಮತ್ತು ದ್ವಿದಳ ಧಾನ್ಯದ ಹಿಟ್ಟನ್ನ ಸೇರಿಸಿ. ಇವು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಕೆಲಸ ಮಾಡುತ್ತವೆ. ಕೊನೆಯದಾಗಿ 1 ಹಿಡಿ ಮಣ್ಣನ್ನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡುವುದು. ಈ ಮಿಶ್ರಣವನ್ನ ಒಂದು ಉದ್ದನೆಯ ಕೋಲಿನಿಂದ ಕ್ಲಾಕ್ ವೈಸ್ ದಿನಕ್ಕೆ 2 ಬಾರಿ 5 ರಿಂದ 10 ನಿಮಿಷ ಚೆನ್ನಾಗಿ ಕಲಸಬೇಕು. ಈ ಮಿಶ್ರಣವನ್ನ ನೇರವಾಗಿ ಬಿಸಿಲಿನ ಶಾಖಕ್ಕೆ ಇಡದೆ ನೆರಳಿನಲ್ಲಿ ಇಟ್ಟು ಏನನ್ನಾದರೂ ಮುಚ್ಚಿ ಇಡಬೇಕು. ಈ ಮಿಶ್ರಣವು 4 ರಿಂದ 7 ದಿನಗಳಲ್ಲಿ ಬಳಕೆಗೆ ಸಿದ್ಧವಾಗುತ್ತದೆ. ಬೇಸಿಗೆಯಲ್ಲಿ ಬೇಗ ಸಿದ್ಧವಾದರೆ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ತಯಾರಾದ ಜೀವಾಮೃತವನ್ನು ನೀರಾವರಿ ನೀರಿನ ಜೊತೆ ಬಿಡಬಹುದು ಅಥವಾ ಸೋಸಿ ಗಿಡಗಳಿಗೆ ಸಿಂಪಡಿಸಬಹುದು. ಪ್ರತಿ ಎಕರೆಗೆ 1 ಬಾರಿಗೆ 200 ಲೀಟರ್ ಜೀವಾಮೃತವನ್ನ ಬಳಸಬಹುದು. ಇದು ತಯಾರಾದ 10-12 ದಿನಗಳ ಒಳಗಾಗಿ ಬಳಸುವುದು ಉತ್ತಮ. ಜೀವಾಮೃತವು ಕೇವಲ ಗೊಬ್ಬರ ಅಲ್ಲ, ಇದು ಮಣ್ಣಿನಲ್ಲಿ ಸುಪ್ತವಾಗಿ ಇರುವ ಕೋಟ್ಯಂತರ ಉಪಕಾರಿ ಬ್ಯಾಕ್ಟೀರಿಯಾಗಳನ್ನ ಜಾಗೃತಗೊಳಿಸುವ ಒಂದು ಶಕ್ತಿ. ಜೀವಾಮೃತವನ್ನ ಸಿದ್ಧಪಡಿಸಿದ ನಂತರ ಅದನ್ನು ಗಿಡಗಳಿಗೆ ಅಥವಾ ಹೊಲಕ್ಕೆ ಬಳಸುವಾಗ ಕೆಲವು ಪ್ರಮುಖ ಅಂಶಗಳನ್ನ ಗಮನಿಸಬೇಕು. ಇದರಿಂದ ಗಿಡಗಳಿಗೆ ಗರಿಷ್ಠ ಪೋಷಕಾಂಶಗಳು ದೊರೆಯುತ್ತದೆ. ಇದನ್ನ ಯಾವ ಪ್ರಮಾಣದಲ್ಲಿ ಬಳಸಬೇಕು? ದೊಡ್ಡ ಪ್ರಮಾಣದ ಹೊಲ ಅಥವಾ ತೋಟವಿದ್ದರೆ ನೀರು ಹರಿಯುವ ಕಾಲುವೆಯಲ್ಲೇ ಜೀವಾಮೃತವನ್ನ ಬಿಡಬಹುದು. ಪ್ರತಿ ಎಕರೆಗೆ 200 ಲೀಟರ್ ಜೀವಾಮೃತವನ್ನ ತಿಂಗಳಿಗೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ನೀಡಬಹುದು. ಗಿಡಗಳ ಬುಡಕ್ಕೆ ಸುರಿಯುವುದು ಮತ್ತೊಂದು ವಿಧಾನ. ಕೈತೋಟ ಮತ್ತು ಹಣ್ಣಿನ ಗಿಡಗಳಾದರೆ ಇದನ್ನ ನಾವು ಅಳವಡಿಕೆ ಮಾಡಬಹುದು. ಪ್ರತಿ ಗಿಡದ ಬುಡದ ಸುತ್ತಲೂ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ನೇರವಾಗಿ ಜೀವಾಮೃತವನ್ನ ಹಾಕಬಹುದು. ಪ್ರಮಾಣ ಚಿಕ್ಕ ಗಿಡಗಳಿಗಾದರೆ 500 ml ಅಥವಾ ದೊಡ್ಡ ಮರಗಳಿಗಾದರೆ 1 ರಿಂದ 2 ಲೀಟರ್ ನೀಡಬಹುದು. ಇಲ್ಲ ತುಂಬಾ ಚಿಕ್ಕ ಗಿಡ, ಡೆಲಿಕೇಟ್ ಗಿಡಗಳಾದರೆ ಇದನ್ನ ವಾಟರ್ ಜೊತೆ ಮಿಕ್ಸ್ ಮಾಡಿ ಹಾಕೋಬಹುದು. ಇದನ್ನ ನಾವು ಗಿಡಗಳ ಮೇಲೆ ಸ್ಪ್ರೇ ಮಾಡಬಹುದು. ಗಿಡಗಳ ಎಲೆಗಳಿಗೆ ಹುಳು ಬಿದ್ದಿದೆ, ಗಿಡಗಳ ಎಲೆಗಳು ಚೆನ್ನಾಗಿ ಬೆಳೆಯಬೇಕು, ಹೂ ಬಿಡಬೇಕು ಅಂದ್ರೆ ಇದನ್ನ ನಾವು ಸ್ಪ್ರೇನು ಮಾಡಬಹುದು. ಸ್ಪ್ರೇ ಮಾಡ್ಬೇಕಿದ್ರೆ ಇದನ್ನ ಸೋಸ್ಕೊಬೇಕು. ಚೆನ್ನಾಗಿ ಸೋಸ್ಕೊಂಡು ಸ್ಪ್ರೇ ಬಾಟಲ್ ಅಲ್ಲಿ ಹಾಕೊಳ್ಳಿ. 10 ಲೀಟರ್ ನೀರಿಗೆ 500 ml ಜೀವಾಮೃತವನ್ನ ಸೇರಿಸಿಕೊಂಡು ಸ್ಪ್ರೇ ಮಾಡಬಹುದು. ಗಿಡಗಳಿಗೆ, ಹೂವಿನ ಗಿಡ, ಹಣ್ಣಿನ ಗಿಡಗಳಿಗೆ ಹುಳುಗಳು ಬಿದ್ದರೆ ಡೈರೆಕ್ಟ್ ಆಗಿ ಸ್ಪ್ರೇ ಮಾಡಬಹುದು. ಇದನ್ನ ಬಳಸುವಾಗ ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆಗಳು: ಜೀವಾಮೃತವನ್ನು ತಯಾರಿಸಿದ 7 ರಿಂದ 10 ದಿನಗಳ ಒಳಗಾಗಿ ಅದನ್ನ ಬಳಸುವುದು ಉತ್ತಮ. 15 ದಿನಗಳ ನಂತರ ಅದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆಯಾಗಿ ಹೋಗುತ್ತದೆ. ತೇವಾಂಶ ಇರಬೇಕು. ಜೀವಾಮೃತ ಬಳಸುವಾಗ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇದ್ದರೆ ಒಳ್ಳೆಯದು. ಒಣಗಿದ ಮಣ್ಣಿಗೆ ಹಾಕುವುದಕ್ಕಿಂತ ನೀರು ಹಾಯಿಸಿದ ನಂತರ ಅಥವಾ ಮಳೆ ಬಂದಾಗ ಬಳಸುವುದು ಹೆಚ್ಚು ಪರಿಣಾಮಕಾರಿ. ಜೀವಾಮೃತವನ್ನ ಸೂರ್ಯನ ಪ್ರಖರ ಬಿಸಿಲಿನಲ್ಲಿ ಬಳಸಬೇಡಿ. ಸಂಜೆ ಅಥವಾ ಮುಂಜಾನೆ ಸಮಯದಲ್ಲಿ ಬಳಸುವುದು ಉತ್ತಮ. ಇದರಿಂದ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಸುಲಭವಾಗಿ ಬದುಕುತ್ತದೆ. ಜೀವಾಮೃತ ಬಳಸುವ ಹೊಲದಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಬಳಸಬಾರದು. ಅವು ಜೀವಾಮೃತದಲ್ಲಿರುವ ಉಪಕಾರಿ ಬ್ಯಾಕ್ಟೀರಿಯಾಗಳನ್ನು ಕೊಂದು ಬಿಡುತ್ತದೆ. ಇದನ್ನ ನಾವು ಸುಲಭವಾಗಿ ಮನೆಯಲ್ಲೇ ಹೋಮ್ ಗಾರ್ಡನಿಂಗ್ ಮಾಡೋರು, ಟೆರೇಸ್ ಗಾರ್ಡನಿಂಗ್ ಮಾಡೋರು ಅಥವಾ ತುಂಬಾ ದೊಡ್ಡ ಹೊಲ ತೋಟಗಳಿರುವವರು ಯಾರು ಬೇಕಾದರೂ ಮಾಡ್ಕೊಬಹುದು. ಇದನ್ನ ಮಾಡೋದ್ರಿಂದ ನಾವು ಹಣ್ಣು, ತರಕಾರಿ ಅಥವಾ ಏನೇ ಹೂವು ಏನೇ ಇರಲಿ ಅದನ್ನ ಆರ್ಗ್ಯಾನಿಕ್ ಆಗಿ ನಾವು ಬೆಳೆದುಕೊಳ್ಳಬಹುದು. ಇದನ್ನ ನಾವು ಟೆರೇಸ್ ಗಾರ್ಡನಿಂಗ್ ಮಾಡುವವರು ಆರಾಮಾಗಿ ಮಾಡ್ಕೊಬಹುದು. ಈ ಖರ್ಚಿನಲ್ಲಿ ಉತ್ತಮ ಫರ್ಟಿಲೈಸರ್ ಆಗಿ ನಾವು ಇದನ್ನ ಬಳಸಬಹುದು. ರಾಸಾಯನಿಕ ಮುಕ್ತ ತರಕಾರಿ, ಹೂವು, ಹಣ್ಣುಗಳನ್ನ ಬೆಳೆದುಕೊಳ್ಳೋಕೆ ಸಹಾಯ. ಸೊ ಎಲ್ಲರೂ ಟ್ರೈ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.